ಸರ್ಕಾರದ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ದೇಶಕ್ಕೆ ಕರ್ನಾಟಕ ನೀಡುತ್ತಿರುವ ಸಂದೇಶ ಸರಿಯಿಲ್ಲ. ಕರಸೇವಕರನ್ನ ಜೈಲಿಗಟ್ಟುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಮೇಲೆ 16 ಕೇಸ್ ಇದೆ ಅಂದಿತ್ತು. ಆದ್ರೆ ಅದರಲ್ಲಿ 15 ಕೇಸ್ಗಳು ಖುಲಾಸೆಯಾಗಿದೆ. 3 ಕೇಸ್ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಕೇವಲ ಒಂದೇ ಒಂದು ಕೇಸಿನ ಮೇಲೆ ಶ್ರೀಕಾಂತ್ರನ್ನ ಬಂಧಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ನಮೋ ಬ್ರಿಗೇಡ್ ಕರಸೇವಕರನ್ನ ಸನ್ಮಾನಿಸ್ತಾ ಇದೆ. ನಿಮ್ಮಿಂದಲೇ ರಾಮ ಮಂದಿರ ಎಂಬ ಸಂದೇಶ ಕೊಡ್ತಾ ಇದ್ದೇವೆ ಅಂತ ಚಕ್ರವರ್ತಿ ಸೂಲಿಬೆಲೆ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕದಿಂದ ನಾವು ದೇಶಕ್ಕೆ ಕೊಡ್ತಿರುವಂಥ ಸಂದೇಶ ನಿಜವಾಗಲೂ ಚೆನ್ನಾಗಿಲ್ಲದೆ ಇರುವಂಥದ್ದು. ಇಡೀ ದೇಶ ಶ್ರೀರಾಮ ಮಂದಿರದ ಉದ್ಘಾಟನೆಗೋಸ್ಕರ ಈ ಥರ ಏಕರಸವಾಗಿ ಒಂದಾಗಿರುವಾಗ ಜಾತಿ ಮತ ಪಂಥಗಳನ್ನು ಮರೆತು ಎಲ್ಲರೂ ಕೂಡ ಶ್ರೀರಾಮನ ಮಂದಿರ ಆಗ್ತಾ ಇದೆ. ನೂರಾರು ವರ್ಷಗಳ ನಂತರ ಈ ರಾಮ ಮಂದಿರದ ಪುನರ್ ನಿರ್ಮಾಣ ಆಗ್ತಾ ಇದೆ ಅನ್ನೋದರ ಸಂಭ್ರಮವನ್ನು ಎಲ್ಲರೂ ಭಿನ್ನ ಭಿನ್ನ ಸ್ವರೂಪದಲ್ಲಿ ಆನಂದಿಸ್ತಾ ಇರುವಾಗ ಕರ್ನಾಟಕ ಒಂದು ಸಂದೇಶ ಏನು ಕೊಡ್ತಾ ಇದೆ ಅಂತಂದರೆ, ಈ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣರಾಗಿರುವಂಥ ಕರಸೇವಕರನ್ನು ಜೈಲಿಗಟ್ತೀವಿ ಅಂತ ಹೇಳುವಂಥ ಸಂದೇಶವನ್ನು ಕೊಡ್ತಿದ್ವಿ. ಇದಕ್ಕಿಂತಲೂ ಕೆಟ್ಟ ಸಂಗತಿ ಏನು ಅಂತಂದರೆ, ಯಾರನ್ನ ಶ್ರೀಕಾಂತ್ ಪೂಜಾರಿ ಅವರನ್ನು ಇವರು ಜೈಲಿಗೆ ಕಳಿಸಬೇಕು ಅಂತ ನಿಶ್ಚಯ ಮಾಡಿದ್ರು, ಅವ್ರ ಮೇಲೆ 16 ಕೇಸ್ಗಳಿವೆ ಅಂತ. 16 ಕೇಸ್ಗಳಲ್ಲಿ 12 ಅದಾಗಲೇ ಖುಲಾಸೆಯಾಗಿರುವಂಥದ್ದು, 3ರಲ್ಲಿ ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ನೋಡೋದು, ಇನ್ನಿರೋದು ಒಂದೇ ಒಂದು ಕೇಸು. ಅದನ್ನು ಹಿಡ್ಕೊಂಡು ಇಷ್ಟು ತೀವ್ರಗತಿಯಲ್ಲಿ ಎಳ್ಕೊಂಡು ಹೋಗಬೇಕು ಅಂತಿದ್ರೆ ಇದು ನಿಶ್ಚಯವಾಗಿ ದ್ವೇಷದ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ ಎಂಥವರಿಗೂ ಗೊತ್ತಾಗುತ್ತೆ. ಭಾಳ ದುರಂತದ ಸಂಗತಿ ಕರ್ನಾಟಕದಿಂದ ಈ ಥರ ಸಂದೇಶವನ್ನು ಕೊಡ್ತಿರೋದು. ಯಾಕೆ ಕರ್ನಾಟಕದಿಂದ ಈ ಸಂದೇಶವನ್ನು ಕೊಡ್ತಾ ಇರೋ ತಪ್ಪು ಅಂತ ಹೇಳ್ತೀವಿ ಅಂತಂದರೆ, ಸ್ವತಃ ರಾಮ ತಾನು ವನವಾಸಿಯಾಗಿದ್ದಾಗ ಕರ್ನಾಟಕಕ್ಕೆ ಬಂದಾಗ ಆಂಜನೇಯನನ್ನು ಭೇಟಿ ಮಾಡ್ತಾನೆ. ಆಂಜನೇಯ ನಮ್ಮವನು, ಅವನಿಡೀ ರಾಮಾಯಣದ ಪೂರ್ಣತೆಗೆ ಕಾರಣನಾಗ್ತಾನೆ. ಅದರ ದುರದೃಷ್ಟ ಇದೇ ಕರ್ನಾಟಕ ಇವತ್ತು ಅಂಥ ಆಂಜನೇಯನ ಭೂಮಿ ಈ ಥರದೊಂದು ಸಂದೇಶವನ್ನು ಕೊಟ್ಟಿರೋದು ಭಾಳ ಕೆಟ್ಟದ್ದು. ಈ ಕಾರಣಕ್ಕೋಸ್ಕರ ನಮೋ ಬ್ರಿಗೇಡ್ನಿಂದ ನಾವು ಊರೂರುಗಳಲ್ಲೂ ಕರಸೇವಕರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದೀವಿ. ನಿಮ್ಮಿಂದಾಗಿಯೇ ರಾಮ ಮಂದಿರ ಅನ್ನೋದನ್ನು ಸಮಾಜಕ್ಕೂ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಈ ಭಾವನೆಯನ್ನು ಡೆಫಿನೆಟ್ಲಿ ಜಾಗೃತಗೊಳಿಸ್ತೀವಿ ಮತ್ತು ಸಿದ್ದರಾಮಯ್ಯನವರಿಗೆ ಡೆಫಿನೆಟ್ಲಿ ಇದರ ಬಿಸಿ ತಟ್ಟತ್ತೆ ಅಂತ ನನಗನ್ಸುತ್ತೆ. ಕರ್ನಾಟಕ ಇನ್ನು ಭಾರತ ಹಿಂದೂ ರಾಷ್ಟ್ರವಾದರೆ ಅಪಾಯ ಎಂಬ ಯತೀಂದ್ರ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯ ವಿರುದ್ಧವೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯತೀಂದ್ರಗೆ ಹಿಂದೂ ರಾಷ್ಟ್ರ ಕಲ್ಪನೆಯ ವಿಚಾರದಲ್ಲಿ ಜ್ಞಾನ ಕಡಿಮೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಂದಿನಲ್ಲೇ ಎಡಪಂಥೀಯ ವಾತಾವರಣದಲ್ಲಿ ಬೆಳೆದಿದ್ದಾರೆ. ಯತೀಂದ್ರಗೆ ಹಿಂದೂ ರಾಷ್ಟ್ರದ ಕಲ್ಪನೆಯೇ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಂಡಿರೋರು ಯಾರೂ ಈ ಥರ ಮಾತನಾಡೋದಿಲ್ಲ. ಯತೀಂದ್ರ ಅವರಿಗೆ ಬಹುಶಃ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಜ್ಞಾನ ಕಡಿಮೆ ಇರ್ಬೋದು, ನಾಲೆಜ್ ಕಡಿಮೆ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಚಿಕ್ಕಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಮತ್ತು ಲೆಫ್ಟಿಸ್ಟ್ಗಳ ವಾತಾವರಣದಲ್ಲೇ ಬೆಳೆದಿರುವಂಥವರಿಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೇ ಇರಲಿಕ್ಕಿಲ್ಲ. ಹಿಂದೂ ರಾಷ್ಟ್ರ ಅನ್ನೋದರ ಕಾರಣಕ್ಕೋಸ್ಕರವೇ, ಅಥವಾ ನಾವೆಲ್ಲರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರವೇ ಈ ನಾಡಿನಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ನಮ್ಮ ಜೊತೆಯಲ್ಲೇ ಡಿವೈಡ್ ಆದ ನಂತರವೂ ಕೂಡ ಎಷ್ಟು ಕೆಡುಕುಂಟಾಯಿತು ಅದಕ್ಕೆ ಅಂತ ಎಂಥವನಿಗೂ ಅರ್ಥ ಆಗುತ್ತೆ. 9% ಇದ್ದಂಥ ಮುಸಲ್ಮಾನರು 1947ರಲ್ಲಿ ಈಗ ಹೆಚ್ಚು ಕಡಿಮೆ 20% ದಾಟ್ತಾ ಇದ್ದಾರೆ ಅಂತಂದರೆ ಹಿಂದೂಗಳು ಎಷ್ಟು ಸಹಿಷ್ಣುಗಳು, ಎಲ್ಲವನ್ನು ಹೇಗೆ ಒಪ್ಕೊಂಡು ನಡೀತಾರೆ ಅಂತ ಅವರಿಗೆ ಅರ್ಥ ಆಗಬೇಕು. ಅದೇ ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಮುಸಲ್ಮಾನರಿಗೆ 10,000 ಕೋಟಿ ಕೊಡುವಂಥ ಧಾವಂತದಲ್ಲಿರುವ, ಅದಕ್ಕೋಸ್ಕರ 1,000 ಕೋಟಿಯನ್ನು ಅದಾಗಲೇ ರಿಲೀಸ್ ಮಾಡಿರುವ ಮತ್ತು ಇದಕ್ಕಾಗಿ ಹಿಂದೂಗಳಲ್ಲೇ ಇರುವಂಥ ದಲಿತರ ಹಣವನ್ನೂ ಕೂಡ ಕಬಳಿಸಿರುವಂಥ ಈ ಸರ್ಕಾರದಲ್ಲಿರುವಂಥ ಈ ಜನರಿಗೆ ಬಹುಶಃ ಇವೆಲ್ಲ ಅರ್ಥ ಆಗೋದು ಭಾಳ ಕಷ್ಟ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.